ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಾದ್ಯಂತ ಕಳೆದ 1 ತಿಂಗಳಿಂದ ಸುರಿದ ನಿರಂತರ ಮಳೆಯಿಂದಾಗಿ ತಾಲೂಕಿನ ತೂಲಹಳ್ಳಿ ಹಾಗೂ ಸೇರಿದಂತೆ ಅನೇಕ ಹಳ್ಳಿಗಳ ರೈತರ ಜಮೀನುಗಳಲ್ಲಿ ನೀರು ನಿಂತ ಪರಿಣಾಮವಾಗಿ ಮುಸುಕಿನ ಜೋಳ, ಈರುಳ್ಳಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೃಷಿ ಮಾಡಿದ ರೈತರ ಮೊಗದಲ್ಲೀಗ ಆತಂಕ ಛಾಯೆ ಮೂಡಿರುವುದಂತೂ ಸತ್ಯ. ಈ ಬಗ್ಗೆ ರೈತರು ವಾಹಿನಿಯೊಂದಿಗೆ ಮಾತನಾಡಿ, ನಮಗೆ ಆಗಿರುವ ಅನ್ಯಾಯವನ್ನ ಸರ್ಕಾರ ನ್ಯಾಯಯುತವಾಗಿ ಪರಿಹಾರ ಒದಗಿಸಿ ಹಾನಿಗೊಳಗಾದ ರೈತರ ಬೆಳೆಗಳ ಸಮೀಕ್ಷೆ ನಡೆಸಿ ರೈತರ ನೆರವಿಗೆ ಕೂಡಲೇ ಧಾವಿಸಬೇಕು. ಸರ್ಕಾರದಿಂದ ಬೆಳೆ ಪರಿಹಾರವನ್ನು ಶೀಘ್ರವಾಗಿ ರೈತರಿಗೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬೆಳೆ ಹಾನಿಗೊಳಗಾದ ರೈತರು, ಮುಖಂಡರು, ರೈತ ಸಂಘದ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೂಲಹಳ್ಳಿ ಗ್ರಾಮದ ರೈತರು ನಾವು. ಇದು ಅತಿವೃಷ್ಟಿ ಮಳೆಯಾಗಿ ಮೆಕ್ಕೆಜೋಳೆಲ್ಲ ಈ ಥರ ಕೊಳ್ತೋಗಿದೆ. ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ವಿಸಿಟ್ ಕೊಟ್ಟು ನಮ್ಮ ರೈತರಿಗೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತ ನಮ್ಮ ತೂಲಹಳ್ಳಿ ರೈತರ ಪರವಾಗಿ ನಾವು ಇದನ್ನೊಂದು ವಿಡಿಯೋ ಮಾಡ್ತಾಯಿದ್ದೀವಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೂಲಹಳ್ಳಿಯಲ್ಲಿ ಸುಮಾರು 15ರಿಂದ 20 ದಿವಸ ಮಳೆ ಬಂದು ರೈತರ ಮೆಕ್ಕೆಜೋಳ ಎಲ್ಲ ನೀರು ಪಾಲಾಗಿದ್ದಾವೆ. ಗ್ರಾಮ ಲೆಕ್ಕ ಅಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆಯರಾಗಿರ್ಬೋದು, ಯಾರು ಬಂದು ನೋಡಿ ಇದನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಬರೀ ರೈತರಿಂದ ಬಡದಾಡಕ್ಕಂದ್ರೆ ಆಗಲ್ಲ, ಬಂದು ನೋಡ್ಬೇಕು ನೀವು. ಸುಮಾರು 10 ಎಕರೆ ಹೊಲ ನೀರು ನಿಂತಿದೆ. ನೀರು ನಿಂತು 2.5 3 ಲಕ್ಷ ಖರ್ಚು ಮಾಡಿದ್ದೀವಿ. 3 ಲಕ್ಷ ಖರ್ಚು ಮಾಡಿವಿ ಅಂದ್ರೂ 50,000ಕ್ಕೆ ಬಾಳಲ್ಲಿದ್ದಾವೆ. ಎಲ್ಲ ನೀರು ಪಾಲಾಗಿ ಐತಿ. ಮುಂದೆ ನಾವು ಜೀವನ ಹೆಂಗೆ ಮಾಡಬೇಕು ನೋಡ್ರಿ. ಬಂದೆಲ್ಲ ನೋಡಿ ಪರಿಶೀಲನೆ ಮಾಡಿ ಇದಕ್ಕೇನಾರ ಒಂದು ಸೂಕ್ತವಾದ ಪರಿಹಾರದ ವ್ಯವಸ್ಥೆ ಮಾಡಿರಿ.